ಮನಮೋಹನ್ ಸಿಂಗ್ ಚಿರಮೌನಕ್ಕೆ ಜಾರಿದ್ದಾರೆ. ಸದಾ ಕಡಿಮೆ ಮಾತಾಡ್ತಾ ಇದ್ದ ಪ್ರಧಾನಿ, ಆದರೆ ಹಲವು ನಿರ್ಧಾರಗಳು ಇವತ್ತಿಗೂ ನಾವು ನೆನಪಿಸಿಕೊಳ್ಳಬೇಕಾಗುತ್ತೆ. ರಾಷ್ಟ್ರಧ್ವಜ ಅರ್ಧಕ್ಕೆ ಇಳಿಸಿ ಕಾಂಗ್ರೆಸ್ ಶೋಕಾಚರಣೆ ಮಾಡ್ತಾ ಇದೆ. ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಇಳಿಸಿದೆ ಕಾಂಗ್ರೆಸ್. ಇಡೀ ದೇಶದಾದ್ಯಂತ ಒಂದು ವಾರದ ಕಾಲ 7 ದಿನ ಶೋಕಾಚರಣೆ ಇರುತ್ತೆ. ಇವತ್ತು ಶಾಲಾ ಕಾಲೇಜಿಗೆ ರಜೆ ನೀಡಲಾಗಿದೆ, ಸರ್ಕಾರಿ ರಜೆ ಇದೆ. ದೆಹಲಿಯ ಕಾಂಗ್ರೆಸ್ ಕಚೇರಿ ನೀವು ನೋಡ್ತಾ ಇದ್ದೀರಾ. वो हमारी देश की अर्थव्यवस्था को बिल्कुल सुरक्षित रखे। और जब पूरा दुनिया में बहुत तकलीफ हो रहे थे, भारत मनमोहन सिंह जी के नेतृत्व के कारण अच्छा रहा। तो ये सब देखने से आपको ये भी पता चलना चाहिए कि भारत का जो बहुत सारे अच्छा बदलाव हुआ, अच्छा चेंजेस हुए हमारे देश में, ये सारे मनमोहन सिंह जी के क्रेडिट में होना है। और मैं ये भी कहूंगा कि जो उनका जो इंसानियत, मनुष्यत्व कहेंगे हम, ये जो उनके पास थे, उनका दिल, उनका हृदय, उनका अंग्रेजी में कहेंगे कंपैशन, सारी चीजें, बहुत बड़ा मन, बड़ा हृदय से काम किया। तो एक महान व्यक्ति हमें छोड़ के चले गए। ದೇಶದ ಅಭಿವೃದ್ಧಿಗೆ ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನಾ, ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನಾ, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ದೇಶಕ್ಕೆ ಕೊಟ್ಟು ದೇಶದ ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳ ಜೊತೆಗೆ ಕೊಂಡೊಯ್ದಂಥ ಮಹಾನ್ ಚೇತನವನ್ನು ಇವತ್ತು ಕಳೆದುಕೊಂಡಿದ್ದೇವೆ. ನನಗೊಂದು ಅವಕಾಶ ಸಿಕ್ಕಿತ್ತು. ಅವರು ಪ್ರಧಾನಮಂತ್ರಿ ಆದಾಗ 2004ರಿಂದ 2014ರವರೆಗೂ ಕೂಡ ಅವರ ಜೊತೆಯಲ್ಲಿ ರಸ್ತೆ ರಾಜ್ಯ ಸಚಿವನಾಗಿ, ರೈಲ್ವೆ ರಾಜ್ಯ ಸಚಿವನಾಗಿ, MSME ಸ್ವತಂತ್ರ ಖಾತೆಯನ್ನು ಹೊಂದಿ ಕೆಲಸವನ್ನು ಮಾಡೋ ಅವಕಾಶ ಸಿಕ್ತು. ಅವರ ಮಾರ್ಗದರ್ಶನ, ಅವರ ಸರಳ ಸಜ್ಜನಿಕೆ, ಅವರ ಆಡಳಿತ ನಮಗೆ ಮಾರ್ಗದರ್ಶನವಾಗಿದೆ. ಅವರು ಕೆಲವು ಸಲಹೆಗಳನ್ನು ಕೊಟ್ಟರು. ಈ ದೇಶದಲ್ಲಿ ವಿದ್ಯಾವಂತ ತರುಣರಿಗೆ ಉದ್ಯಮಶೀಲ ಪ್ರಗತಿಯಾಗಿ ಉದ್ಯಮ ಮಾಡಿ ಬದುಕುವಂಥದ್ದು, ಅದಕ್ಕೆ ಏನು ಕಾರ್ಯಕ್ರಮ ಮಾಡಬೇಕಂದ್ರೆ ಖಾದಿ ಇಂಡಸ್ಟ್ರಿ ನನ್ನ ಕೆಳಗಡೆ ಬರ್ತಾಯಿತ್ತು. ಖಾದಿ ವಿಲೇಜ್ ಇಂಡಸ್ಟ್ರಿ ಮಿಷನ್ ಸುಮಾರು 1 ಲಕ್ಷ ಯುವಕ ಯುವತಿಯರನ್ನು ಉದ್ಯಮಶೀಲರಾಗಿ ಮಾಡಿ ಅವರಿಗೆ 5 ಲಕ್ಷದಿಂದ 25 ಲಕ್ಷ ಸಬ್ಸಿಡಿ ಕೊಡೋದ್ರ ಮುಖಾಂತರ, ಬ್ಯಾಂಕ್ MDಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿ ಅವರಿಗೆ ಲೋನ್ ಕೊಡೋದ್ರ ಮುಖಾಂತರ ಗುಡಿ ಕೈಗಾರಿಕೆ, ಗ್ರಾಮಾಂತರ ಕೈಗಾರಿಕೆಗೆ ಒತ್ತು ಕೊಡೋದ್ರ ಜೊತೆಗೆ ಒಬ್ಬ ಉದ್ಯಮಿ 8 ಲಕ್ಷ ಜನರನ್ನು ತಯಾರು ಮಾಡ್ತಾನೆ. 1 ಲಕ್ಷ ಉದ್ಯಮಿಗಳು ಒಬ್ಬ 8 ಜನರಿಗೆ ಕೆಲಸ ಕೊಡೋದ್ರ ಮೂಲಕ ಈ ದೇಶದಲ್ಲಿ 8 ಲಕ್ಷ ಕುಟುಂಬಗಳಿಗೆ ಒಂದು ಜೀವನೋಪಾಯಕ್ಕೆ ದಾರಿಯನ್ನು ಮಾಡಿದಂಥ ಚೇತನ. ಅವರ ಮಾರ್ಗದರ್ಶನದಲ್ಲಿ ಅದೊಂದು ಅತ್ಯುತ್ತಮವಾದಂಥ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು. अंतौर ಇವತ್ತು दुख होता है कि हमने उनके साथ काम किया। मैं एक जनरल सेक्रेटरी AICC बोल के भी उनके साथ काम किया। फिर उसके बाद मैं जब आंध्र का गवर्नर था तभी उन्होंने मुझे अपने मंत्रिपरिषद में बुलाया। 2006 की बात है। और गवर्नर बोल के पहली बात थी कि डायरेक्टली उन्होंने मिनिस्टर बनाया और शपथ विधि हो गया। पूरे देश को आश्चर्य लग रहा था कि एक गवर्नर को मंत्री बनाया। और ये डॉक्टर मनमोहन सिंह सीधे साधे दिखते थे, तो पॉलिटिकल भी थे। तो मुझे इस तरह गवर्नर से मंत्रिपरिषद में ले लिया और इंफ्रास्ट्रक्चर मिनिस्ट्री उन्होंने दे दिया। 6.5 साल
मैंने उस पावर मिनिस्ट्री में काम किया और देश को उस वक्त टॉप पोस्ट बिजली दे दी, उसका अप्रिसिएशन पार्लियामेंट में भी हो गया था। फिर उसके बाद उन्होंने मुझे होम मिनिस्ट्री दे दी। इतना ही नहीं तो मुझे लोकसभा का उन्होंने नेता भी बनाया, क्योंकि वो राज्यसभा से चुन के आए थे। ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ. ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ, ಈ ಕಾರ್ಯಕ್ರಮ ರದ್ದಾಗಿದೆ. ಆದರೆ 10:30 ಗಂಟೆ 11 ಗಂಟೆ 10:30 ಗಂಟೆ ಸಂದರ್ಭದಲ್ಲಿ ನಾವು ಅದೇ ಒಂದು ಏನು ವೇದಿಕೆ ನಿರ್ಮಾಣ ಮಾಡಿದ್ದೇವೆ ಆ ಜಾಗದಲ್ಲೇ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು, ಯಾಕೆಂದರೆ ಯಾರ್ಯಾರು ಇದ್ದೀರಿ ಅವರೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ, ಯಾಕೆಂದರೆ ಭಾಳ ಜನ ಹೊರಗಡೆಯಿಂದ ಬಂದುಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಗೌರವವನ್ನು ಸಲ್ಲಿಸುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ಸೊ ಅದೇ ವೇದಿಕೆಯಲ್ಲಿ ಎಷ್ಟು 10:30 ಗಂಟೆಗೆ ಬೆಟರ್ 10:30 ಒಂದು ಹಾಫ್ ಅನ್ ಅವರ್ ಬೇಕಾದ್ರೆ 10:30 ಗಂಟೆಗೆ ನಾನು ಎಲ್ಲ ನಾಯಕರುಗಳು ಯಾರು ಬೆಂಗಳೂರಿಂದ ಬಂದಿದ್ದೀರಿ, ಹೊರಗಡೆಯಿಂದ ಬಂದಿದ್ದೀರಿ, ರಾಜ್ಯದ ಮೂಲೆಯಿಂದ ಬಂದಿದ್ದೀರಿ, ತಾವಿದ್ದು ಆ ಒಂದು ಸಭೆಯಲ್ಲಿ ಗೌರವವನ್ನು ಸಲ್ಲಿಸುವಂಥ ಒಂದು ಸಭೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಅಂತೇಳಿ ನಾನೆಲ್ಲರೂ ಕೂಡ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ, ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. Dr. Manmohan Singh's passing is the end of an era. Manmohan Singh ji in his life, the contributions he made, policy making, to economic growth, to being the governor of the RBI, to be a finance minister, to be the prime minister, he led from the front. He will be remembered for, I think, his honesty and humility, and as a person who was someone who had friends across parties, and I think in all his life he kept India first, his nation first. He was a true son of India, and we all miss him today for his gentle demeanor, easy to talk to. I had the great privilege of working in his cabinet, and it was an honor to be a part of his cabinet, to be his team. He's always been a very kind soul, a gentle soul, but the initiation in 91, when he opened up the economy, he was instrumental in getting the Indo-US civil nuclear deal, which put India on the map. There are many contributions, and I think his story is yet to be told, but he had a full life. My condolences to him, his family, his supporters and his admirers in India. ಮಾಜಿ ಪ್ರಧಾನಮಂತ್ರಿಗಳು, ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಆದ ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ನಮ್ಮಿಂದ ಅಗಲಿ ಹೋಗಿದ್ದು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟಲ್ಲ, ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ತುಂಬಲಾರದ ಒಂದು ನಷ್ಟವಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಅವರ ಕಾರ್ಯಕಾಲದಲ್ಲಿ ಇವತ್ತು ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ, ಪ್ಲಾನಿಂಗ್ ಕಮಿಷನ್ನ ಉಪಾಧ್ಯಕ್ಷರಾಗಿ, ಹಣಕಾಸು ಸಚಿವರಾಗಿ, ಅದಾದ್ಮೇಲೆ 2004ರಿಂದ 2014ರವರೆಗೆ ಪ್ರಧಾನಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಅವರೇನು ಈ ದೇಶಕ್ಕೆ ವಿಶಿಷ್ಟವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅನೇಕ ಬದಲಾವಣೆಗಳ ಮುಖಾಂತರ ದೇಶ ಇವತ್ತು ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇತ್ತು. ಆ ಸಂಕಷ್ಟ ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣದ ಮುಖಾಂತರ ದೇಶದ ಆರ್ಥಿಕತೆಯನ್ನು ಸುಧಾರಣೆ ಮಾಡಿ ಈ ರಾಷ್ಟ್ರವನ್ನು ಮುನ್ನಡೆಸಿದಂಥ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಮತ್ತೆ ಅವರ ಕಾರ್ಯಕಾಲದಲ್ಲಿ ಏನು ನೋಡಿ, ಮಾಹಿತಿ ಹಕ್ಕು ಕಾಯ್ದೆ, ಈ ಮಾಹಿತಿ ಹಕ್ಕು ಕಾಯ್ದೆ ಮುಖಾಂತರ ಇವತ್ತು ಇಡೀ ಜನಸಾಮಾನ್ಯರು ಮಾಹಿತಿ ಪಡೀಲಿಕ್ಕೆ ಏನೊಂದು ಅವಕಾಶ ಸಿಕ್ಕಿದೆ. ಮನ್ರೇಗಾ ಮುಖಾಂತರ ಇವತ್ತು ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವಂತ ಒಂದು ಕೆಲಸ, ಒಂದು ಕ್ರಾಂತಿನೇ ಆಗಿದೆ ಅಂತ ಹೇಳ್ಬೋದು. ಮಾಜಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.